ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಅನಘ. ವಾಲ್ಮೀಕಿ ಅವರು ಬರೆದಿರುವ ರಾಮಾಯಣ ಗ್ರಂಥವನ್ನು ನಾವೆಲ್ಲರೂ ಕೇಳಿದ್ದೇವೆ, ಓದಿದ್ದೇವೆ. ಆದರೆ ಇದರಲ್ಲಿ ಅನೇಕ ಕಥೆಗಳು ಅಡಗಿಕೊಂಡಿವೆ. ಇವುಗಳನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ಬನ್ನಿ, ಮೊದಲು ಬಾಲಕಾಂಡದಿಂದ ಶುರು ಮಾಡೋಣ. ಒಂದು ನಿಮಿಷ. ಇದಕ್ಕೂ ಮುಂಚೆ ಲವಕುಶರು ಬರೆದಿರುವ ಒಂದು ಸ್ತೋತ್ರವನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ಆ ಶ್ಲೋಕ ಹೀಗಿದೆ ನೋಡಿ. ತದಿದಂ ವರ್ತಯಿಷ್ಯಾಮಿ ಸರ್ವಂ ನಿಖಿಲಮಾದಿತಃ ಧರ್ಮ ಕಾಮಾರ್ಥ ಸಹಿತಂ ಶ್ರೋತವ್ಯಂ ಅನಸೂಯೆಯ. ಇದರ ಅರ್ಥ ಏನಂದರೆ, ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ ಎಂಬ 4 ಬಗೆಯ ಪುರುಷಾರ್ಥಗಳನ್ನು ಕೊಡುವ ಬ್ರಹ್ಮ ಪ್ರಸಾದದಿಂದ ರಚಿತವಾದ ಈ ರಾಮಾಯಣವನ್ನು ಮೊದಲಿನಿಂದಲೂ ಕೊನೆಯವರೆಗೂ ಒಂದನ್ನೂ ಬಿಡದಂತೆ ಸಂಪೂರ್ಣವಾಗಿ ವಿವರಿಸುವೆನು. ಅಸೂಯೆ ಇಲ್ಲದೆ ಭಕ್ತಿಯಿಂದ ಕೇಳಿರಿ. ಎಲ್ಲರಿಗೂ ತಿಳಿದಿರೋ ಹಾಗೆ ರಾಮ ಈಕ್ಷ್ವಾಕು ವಂಶದಲ್ಲಿ ಹುಟ್ಟುತ್ತಾನೆ. ಆದರೆ ಈ ವಂಶ ಹೇಗೆ ಬೆಳೀತು, ಅದರಲ್ಲಿ ಯಾರ್ಯಾರಿದ್ರು, ಇದೆಲ್ಲನೂ ತಿಳಿದುಕೊಳ್ಳಬೇಕೆಂದರೆ ನಾವು ನಾರಾಯಣನಿಂದನೇ ಶುರು ಮಾಡೋಣ. ನಾರಾಯಣನು ಜಗಜ್ಜನ್ಮಾಧಿಕಾರಣನು. ಅವನ ನಾಭಿಕಮಲದಿಂದಲೇ ಬ್ರಹ್ಮದೇವರು ಹುಟ್ಟಿದರು. ಅವರಿಂದ ಮಾರೀಚಿಯು, ಅವರಿಂದ ಕಶ್ಯಪರು, ಅವರಿಂದ ವಿವಸ್ವಾನ್ ಸೂರ್ಯನು, ಅವನಿಂದ ವೈವಸ್ವತ ಮನು ಹುಟ್ಟಿದನು. ವೈವಸ್ವತ ಮನುವಿಗೆ ಶ್ರಾದ್ದದೇವನೆಂದೇ ಹೆಸರು. ಈ ಮನುವಿನ ವಂಶದಲ್ಲೇ ಮುಂದೆ ಈಕ್ಷ್ವಾಕು, ದಿಲೀಪ, ರಘು ಮುಂತಾದವರು ಹುಟ್ಟಿದ್ರು. ರಘು ಮಹಾರಾಜ ಅಂತ ಹೇಳಿದ್ನಲ್ಲ, ಅವನ ಮಗನೇ ಅಜ. ಅಜನ ಮಗನೇ ದಶರಥ. ಈ ದಶರಥನ ರಾಜಧಾನಿಯೇ ಅಯೋಧ್ಯೆ. ದಶರಥನು ದೊಡ್ಡ ಚಕ್ರವರ್ತಿಯಾಗಿದ್ದು ಧರ್ಮದಿಂದ ರಾಜ್ಯ ಪರಿಪಾಲನೆ ಮಾಡ್ತಾ ಇರ್ತಾನೆ. ಈ ದಶರಥನ್ಗೆ 8 ಜನ ಮಂತ್ರಿಗಳಿರುತ್ತಾರೆ. ಅವರು ದೃಷ್ಟಿ, ಜಯಂತ, ವಿಜಯ, ಸಿದ್ಧಾರ್ಥ, ಅರ್ಥಸಾಧಕ, ಅಶೋಕ, ಮಂತ್ರಿಪಾಲ ಮತ್ತು ಸುಮಂತ್ರ. ಇವರಿಷ್ಟು ಜನ 8 ಜನ ಮಂತ್ರಿಗಳಿರ್ತಾರೆ. ಏನಪ್ಪ ಇದು, ಇಷ್ಟೊಂದು ಜನ ಹೆಸರುಗಳನ್ನು ಹೇಗೆ ಜ್ಞಾಪಕ ಇಟ್ಕೊಳ್ಳೋದು ಅಂತ ಯೋಚಿಸ್ತಿರ್ಬೋದು. ಅದು ಹಾಗೆ ಕತೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ಎಲ್ಲವೂ ಅರ್ಥವಾಗುತ್ತದೆ. ಆದರೆ ಇದರಲ್ಲಿ ಸುಮಂತ್ರ ಎಂಬುವನು ಬಹಳ ಮುಖ್ಯ ಪಾತ್ರ ವಹಿಸ್ತಾನೆ ಎನ್ನುವುದನ್ನು ನಾವು ಜ್ಞಾಪಕದಲ್ಲಿಟ್ಕೊಳ್ಳಬೇಕು. ಇಷ್ಟಲ್ಲದೆ 8 ಜನ ಬ್ರಹ್ಮರ್ಷಿಗಳೂ ಸಹ ಇರುತ್ತಾರೆ ಅವನ ಆಸ್ಥಾನದಲ್ಲಿ. ಅವರು ಸುಯಜ್ಞ, ಜಾಬಾಲಿ, ಕಾಶ್ಯಪ, ಗೌತಮ, ಮಾರ್ಕಂಡೇಯ, ಕಾತ್ಯಾಯನ, ವಸಿಷ್ಠ ಮತ್ತು ವಾಮದೇವ. ಇವರಿಷ್ಟರಲ್ಲಿ ವಸಿಷ್ಠ ಮತ್ತು ವಾಮದೇವ ಎನ್ನುವರು ಮುಖ್ಯ ಪಾತ್ರವನ್ನು ವಹಿಸ್ತಾರೆ. ದಶರಥನು ಅಷ್ಟು ದೊಡ್ಡ ರಾಜ ಆಗಿದ್ರೂ ಸಹ ಅವನಿಗೆ ಮಕ್ಕಳಿಲ್ಲ ಅನ್ನೋ ಕೊರತೆ ಯಾವಾಗಲೂ ಇದ್ದೇ ಇತ್ತು. ಹಾಗಾದರೆ ದಶರಥ ಮುಂದೆ ಏನು ಮಾಡ್ತಾನೆ, ಯಾವ ಯಜ್ಞವನ್ನು ಮಾಡ್ತಾನೆ, ಯಾರ ಸಲಹೆಯನ್ನು ಪಡೆಯುತ್ತಾನೆ ಅಂತ ನಾಳೆಯ ದಿನ ನೋಡೋಣ. ನಮಸ್ಕಾರ.